अखण्डमण्डलाकारं व्याप्त येन चराचरं तत्परं दर्शितं येन तस्मै श्रीगुरुवे नमः। ಸ್ವತಸ್ಮರಣೆ ಗುರುವಿನನ್ನು ಪ್ರಾರ್ಥಿಸಿಕೊಂಡು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಗುರುವಂದನೆ ಕಾರ್ಯಕ್ರಮ 85 ತಿಂಗಳ ಕಾರ್ಯಕ್ರಮ 12 ನೋಡ್ರಿ 7 ವರ್ಷ ಆತ್ರಿ ನೋಡ್ರಿ 7 ವರ್ಷ ಮುಗಿದ 17 ವರ್ಷ ಮುಗಿದ ಒಂದು ತಿಂಗಳ ಆತು. ಇದು ಶ್ರಾವಣ ಮಾಸದಲ್ಲಿ ಬಂದಿದೆ. ಬಹಳ ಮಾಡಿದ್ದು ಇಷ್ಟು ದಿವಸ ಕಾರ್ಯಕ್ರಮ ನಡಿಬೇಕಾದ್ರೆ ಅಂತ ಪುಣ್ಯಾತ್ಮರು ಇದ್ರೆ ನಡೀತದೆ. ಬರೇ ನಾವು ಸುಮ್ಮನೆ ಮಾಡ್ತೀವತ್ತಂದ್ರೆ ನಮಗೆ ಕೆಲಸ ಆಗಂಗಿಲ್ಲ. ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಅದರ ಹಿನ್ನೆಲೆ ಒಂದು ದಿವ್ಯವಾದ ಶಕ್ತಿ ಬೆಳೆದಿದ್ರೆ ನಡೀತೈತಿ, ಇಲ್ಲಾರ ನಡೆಯಕ್ಕೆ ಸಾಧ್ಯ ಇಲ್ಲ. ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳ ದಿವ್ಯ ಪವಿತ್ರವಾದಂಥ ಶಿಷ್ಯರಾದಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಗುರುವಿನ ಅನುಗ್ರಹವನ್ನು ಪಡೆಕೊಂಡ ಕಾರಣದಿಂದ ಅವರು ತಮ್ಮ ಜೀವನದಲ್ಲಿ ಎಷ್ಟು ದುಃಖವನ್ನು ಅನುಭವಿಸಿದ್ರು ಅನ್ನೋದನ್ನು ನೀವೆಲ್ಲ ಕೇಳ್ತಾ ಇದ್ರಿ. ಇಲ್ಲಿವರೆಗೆ ಎಲ್ಲ ಶರಣರು ಕೂಡ ಆ ಮಾತನ್ನು ನಿಮಗೆ ಹೇಳಿದರು. ಇವತ್ತಿನ ದಿವಸ ಮೇಲಪ್ಪನಕ ಸಾಕಷ್ಟು ಅದರ ಬಗ್ಗೆ ಹೇಳಿದರು. ಅದಕ್ಕೆ ಆ ಮಹಾತ್ಮನಿಗೆ ಎಷ್ಟು ನಮನಗಳನ್ನು ಮಾಡಿದರೂ ಕೂಡ ಕಡಿಮೆನ. ಅಂತ ದಿವ್ಯವಾದ ಪುಣ್ಯಮಯವಾದಂಥ ಶಂಕರಾನಂದ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದಂಥ ಮಲ್ಲಿಕಾರ್ಜುನಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ಎಲ್ಲ ಶರಣರು ಮಾತಾಡಿದಂಥ ಒಳ್ಳೆಯ ವಿಚಾರವನ್ನು ತಾವು ಎಲ್ಲರೂ ಭಕ್ತಿಪೂರ್ವಕವಾಗಿ ಪ್ರೀತಿ ಪ್ರೇಮ ರಸಗಳಿಂದ ತುಂಬಿಕೊಂಡು ಇಲ್ಲಿವರೆಗೆ ತಪ್ಪಲಾಗದ ಬಿಡಲಾಗದ ಏನೇ ತೊಂದರೆಗಳಿದ್ದರೂ ಕೂಡ ತಮ್ಮೆಲ್ಲರ ಭಕ್ತಿಗೆ ಪ್ರೀತಿಗೆ ನೆಲೆಯಿಲ್ಲ. ಗುರುವಣ್ಣನನ್ನು ತಿಳ್ಕೊಂಡವ್ರಿಗೆ ಅದು ಗೊತ್ತಾಗ್ತೈತಿ. ಅಂತ ಎಲ್ಲ ತಾಯಂದಿರುಗಳಿಗೂ ಶರಣರಿಗೂ ಶರಣೆಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಯಾಕಂತಂದ್ರೆ ಗುರು ಬೆಳಿಬೇಕಾದ್ರೆ ಭಕ್ತ ಬೇಕು, ಭಕ್ತಿ ಬೆಳಿಬೇಕಾದ್ರೆ ಗುರು ಬೇಕು. ಹೆಂಗ ಪ್ರಪಂಚದಲ್ಲಿ ಗಂಡ ಹೆಂಡತಿಯರು ಬರೀ ಗಂಡ ಒಬ್ಬರ ಇದ್ದು ನಡೆಯಲ್ಲ, ಹೆಂಡತಿನೂ ಬೇಕು. ಮತ್ತಾಕಿ ಪಾರ್ವತಿ ಇಲ್ಲಾದ್ರೆ ಪರಮಾತ್ಮಗೆ ಏನೋ ತಿಳಿದಂಗ ಅವ ಅಮ್ಮನಲ್ಲ ಸುಮ್ಮನೆ ಚಿಂತಿ ಒಳ ಕೂತಿದ್ದ. ತ್ಯಾಗವೃತ್ತಿನಾಗಿ ನಿಶ್ಚಿಂತನಾಗಿ ಜಗತ್ತನ್ನ ಒಮ್ಮೆ ಅದನ್ನ ಅಲ್ಲೋಲ ಕಲ್ಲೋಲ ಮಾಡಿ ಎಲ್ಲ ಜೀವ ರಾಶಿಗಳನ್ನ
ನಿರ್ಲಿಪ್ತ ಮಾಡಿ ಶಾಂತ ಮೂರ್ತಿಯಾಗಿ ಸದಾಶಿವ ಮೂರ್ತಿಯಾಗಿ ಕೂತು ಬಿಟ್ಟಿದ್ದ. ಎಷ್ಟೋ ಕಾಲ ಕೂತ ಎಳ್ದಿಸ್ಕೊಂಡು ಹೋಗ್ತಾರೆ. ಈ ಮನ್ಯಾಗ ನೀವು ಎಲ್ಲಾರು ಹೋಗಿದ್ರ ಒಬ್ಬ ಮನುಷ್ಯ ಕೂತು ಎಳ್ದಿಸ್ಕೊಂಡಿರ್ತೀವಿ. ಕುಂಡ್ರಾಕ ಆಗಲಿಲ್ಲ ಅವರು ಯಾರಿಗೆ? ಪರಮಾತ್ಮನಿಗೆ. ಸದಾಶಿವನು ಅಂತ ಮೂರ್ತಿ ಅದ. ಜಗತ್ತನ್ನ ಎಲ್ಲ ಸಂಹಾರ ಮಾಡಿ ತಾನೊಬ್ಬ ಕೂತು ಬಿಟ್ಟ. ಎಷ್ಟು ಕಾಲ ಕುಂಡಿರ್ಬೇಕನ್ನೋದು ಅವುಗಳಲ್ಲಿ ಯಾಕೆ ಹತ್ತಿಲ್ಲ. ಕಡೆಗೆ ಅವನ ಜ್ಞಾನ ದೃಷ್ಟಿಯಲ್ಲಿ ಸಂಕಲ್ಪ ರೂಪದೊಳಗ ಒಂದು ಶಕ್ತಿ ತಯಾರ. ಈ ಧ್ಯಾನಾಸಕ್ತ ಆದ ಮನುಷ್ಯನಿಗೆ ಅನೇಕ ಗೋಚರಗಳಾಗ್ತಾವ ಅಂತ ನಾವು ಹೇಳ್ತೀವಿ. ಗೋಚರ ಅಂದ್ರೆ ಎಲ್ಲಿ ಏನು ನಡೀತತಿ, ಜಗತ್ತಿನೊಳಗೆ ಏನು ನಡೀತತಿ, ಎಲ್ಲ ಜೀವರಾಶಿಗಳಲ್ಲಿ ಏನು ನಡೀತತಿ ಅನ್ನೋದಾದ ಶಕ್ತಿ ಒಂದು ಗೋಚರ ಆಗ್ತದೆ. ನೀವು ಮನೆಯೊಳಗೆ ಸುಮ್ಮ ಕೊಟ್ಟು ನೋಡ್ರಿ, ಬಹಳ ಶಾಂತ ಮೂರ್ತಿಯಾಗಿ ನೋಡ್ರಿ, ಎಲ್ಲಾನು ಮಾಡ್ತಾ ನೋಡ್ರಿ. ಏನಪ್ಪ ಈ ಜಗತ್ತಿನ ನಿಯಮರೇ ಏನತಿ ಅನ್ನುವಂಥ ಸಂಕಲ್ಪಗಳು ಎಲ್ಲರಿಗೂ ಬರ್ತಾವ. ಹಂಗ ಪರಮಾತ್ಮನಿಗೆ ಗೊತ್ತು ಇನ್ನು ನಾ ಹಿಂಗ ಕೂತ್ರೆ ಸರಿ ಆಗಂಗಿಲ್ಲ ಅಂತ ಹೇಳಿ ತನ್ನಲ್ಲಿ ಆತ್ಮದಲ್ಲಿರುವಂತ ಶಿವನ ಶಕ್ತಿ ಸ್ವರೂಪವನ್ನ ಹೊರಗೆ ಬಿಟ್ಟ. ಯಾವುದನ್ನಂತ ಕೇಳಿದ್ರೆ ಅದು ಒಂದು ನಮ್ಮ ದೇಹದೊಳಗಿರುವಂತ ಶಿವ ಮತ್ತು ಶಕ್ತಿ ಎರಡು ಕೂಡ್ಕೊಂಡವು. ಸ್ತ್ರೀಯರಲ್ಲೂ ಐತಿ, ಪುರುಷನಲ್ಲಿ. ಆ ಶಕ್ತಿಯನ್ನ ಅರ್ಧನಾರೀಶ್ವರ ಸ್ವರೂಪದಿಂದ ಹೊರಗೆ ಬಿಟ್ಟ. ಶಿವಶಕ್ತಿಯ ಸ್ವರೂಪ ಅರ್ಧನಾರೀಶ್ವರ. ಈಗ ನೀವು ಫೋಟೋದೊಳಗೆ ನೋಡ್ರಿ, ಕೆಲವೊಂದು ಫೋಟೋ ಅರ್ಧನಾರೀಶ್ವರ ಫೋಟೋ. ಒಂದು ಕಡೆ ಪರಮಾತ್ಮನ ಸ್ವರೂಪತಿ, ಒಂದು ಭಾಗದಾಗ ಶಕ್ತಿ ಪಾರ್ವತಿ ಸ್ವರೂಪತಿ. ಈ ಕಡೆ ಸೀರೆ ಉಟ್ಕೊಂಡು ಅರ್ಧನೇ ತಾಳು, ಪರಮಾತ್ಮ ತನ್ನ ಲಂಗಿ ಪಂಜಗಳನ್ನು ಉಟ್ಕೊಂಡು ಒಬ್ಬ ನಿಂತ. ಇಂತಾತ ಶಕ್ತಿಯನ್ನ ಹೊರಗೆ ಬಿಟ್ಟ. ಇದಕ್ಕೆ ಏನಂತಾರ ಮಹಾತ್ಮರು, ಏನಿಲ್ಲದೊಂದಿಗೆ ತಾನಿದ್ದ ಶಿವನು ಏನೂ ಇಲ್ಲದಾಗ ತಾನಿದ್ದ ಶಿವನು ಪ್ರಣವ ಉದ್ಭವಿಸಿದ ಕಂದನು ತಾನು. ಪ್ರಣವ ಸ್ವರೂಪದೊಳಗ ಕಂದ ರೂಪನಾಗಿ ಆ ಶಿವಶಕ್ತಿಯರ ಅವರಲ್ಲಿ ಒಂದು ತಯಾರಾದದ್ದು ಬ್ರಹ್ಮಾಂಡ ಮೇಲೆ ತ್ರಿಮೂರ್ತಿಗಳನ್ನಾಗಿ ಹುಟ್ಟಿಸಿತು. ತಾಯಿ ತನ್ನ ಉಡಿಯಲ್ಲಿ ಕಟ್ಟಿಕೊಂಡ ತ್ರಿಮೂರ್ತಿಗಳನ್ನು ಹುಟ್ಟಿಸಿತು. ಅವರ ಬ್ರಹ್ಮ ಹರಿ ರುದ್ರಾದಿಗಳು. ಆಗ ಜಗದ ನಿರ್ಮಾಣ ಆಗಿದೆ. ಜಗತ್ತು ನಿರ್ಮಾಣದಿಂದ ಭೂಮಿಯ ಮ್ಯಾಲ ಎಷ್ಟೋ ರಾಜರು, ಮಹಾತ್ಮರು, ಪುಣ್ಯಾತ್ಮರು ಎಷ್ಟು ಜನರು ಹುಟ್ಟಿದ್ರು ಕೂಡ ಯಾರಿಗೂ ಯಾವುದರ ನೆಲೆನೂ ಸಿಗಲಿಲ್ಲ. ಭೂಮಿಯ ಗುಣದ ಪ್ರಕಾರ ಆಶೆ ಆಕಾಂಕ್ಷೆಗಳು ಹುಟ್ಟಿ ತನ್ನ ಆಶೆ ಆಕಾಂಕ್ಷೆಗಳ ಒಳಪಟ್ಟ ತನ್ನ ಜೀವನವನ್ನ ನಡೆಸಿಕೊತ ಬಂದದ. ಅದಕ್ಕೆ ಜಗತ್ತಿನೊಳಗೆ ಮಹಾತ್ಮರು ಪಂಚದೊಳಗೆ ಹೇಳ್ತಾನು, ಯಾರೇನು ಮಾಡುವರು ಯಾರಿಂದಲೇನುವುದು ಪೂರ್ವ ಜನ್ಮದ ಕರ್ಮ ವಿಧಿಬೆನ್ನ ಬಿಡದು. ಈ ಭೂಮಿ ಮೇಲೆ ಬರುವಂತ ಶಕ್ತಿ ಏನೈತಲ್ಲ, ಅಲ್ಲಿ ಬಂದವ್ರಿಗೆ ಯಾರಿಗೂ ಏನು ಮಾಡಾಕ ಬರಂಗಿಲ್ಲ ಅಂತ ಹೇಳ್ತಾರೆ. ಯಾರೇನು ಮಾಡುವರು ಯಾರಿಂದಲೇನುವುದು ಪೂರ್ವ ಜನ್ಮದ ಕರ್ಮ ವಿಧಿಬೆನ್ನ ಬಿಡದು.
5 ವರ್ಷದ ಹಸುರು ವನವ್ಯತ್ತ ತಪವ್ಯತ್ತ. ಒಂದು 5 ವರ್ಷದ ಹುಡುಗ ತಪಸ್ಸು ಮಾಡಿದ. ಎದಕ್ಕೆ ಮಾಡಿದಪ್ಪ ಅಂದ್ರೆ ಅವ ಅವರ ಮಲತಾಯಿ ಹೊರಗೆ ಹಾಕಿದ್ದ. ರಾಜಾದಿ ರಾಜರ ಮಕ್ಕಳಿವರು. ಆದರೆ ಆ ಕೂಸಿನ 5 ವರ್ಷದ್ದು ತನ್ನ ಆಸೆ ಆಕಾಂಕ್ಷೆಗಳು ಒಳಪಟ್ಟ ಇವಾಗ ನಾಳೆ ನಮ್ಮ ರಾಜ್ಯದ ಅಧಿಕಾರ ಕೊಡ್ಬೇಕಾಗತ್ತೆ ಅಂದ್ರೆ ಮಲತಾಯಿ ಹೊರಗೆ ಹಾಕಿದ್ರು. 5 ವರ್ಷದ ಹಸಳು ವನವ್ಯಸ್ತ ತಪವ್ಯಸ್ತ ಬೈದು ಮಲತಾಯಿಯು ಅಡವಿಗೆ ನೂಕರು. 5 ಕೋಪಾಗ್ನಿಯರು 50 ಪಿತರು ಎದ್ದು ಏನು ಮಾಡಿದರು. 5 ಮಂದಿ ಅವರ ಅಪ್ಪಗಳು ದೊಡ್ಡಪ್ಪ ಸಣ್ಣಪ್ಪ ಚಿಕ್ಕಪ್ಪ ಇವರೆಲ್ಲ 5 ಜನ ಮಕ್ಕಳು ತಂದೆಗಳಿದ್ರು. ಯಾರಿಗೂ ಏನು ಮಾಡಕ್ ಬಂದಿಲ್ಲ. ಜಗದ ನಿಯಮದೊಳಗೆ ಹಿಂಗೆ ಯಾರಿಗೂ ಏನೇನು ಮಾಡಕ್ ಬರಂಗಿಲ್ಲ. ಆದ್ರೆ ಒಬ್ಬ ಗುರು ಮಾತ್ರ ನಂಬಿದ ಭಕ್ತರು ಏನು ಬೇಕಾಗಿತ್ರ ಇಲ್ಲಿವರೆಗೆ ನಿಮಗ ಮೇಲಪ್ಪನ ಹೇಳಿದ್ರಲ್ಲ ಹಂಗ ಪ್ರತಿ ಒಂದು ಜೀವಾತ್ಮನಿಗೆ ಆ ಗುರುನಿಗೆ ಏನು ಬೇಡ್ತಿ ಅಷ್ಟೇ ಅಲ್ಲ, ಜೀವನದೊಳಗ ಪ್ರಾಪಂಚಿಕ ಇರೋದಕ್ಕೆ ಪಾರಮಾರ್ಥಿಕ ಆತನಿಗೆ ವಿದ್ಯೆ ದಾನ ಧರ್ಮ ಎಲ್ಲ ಸಾಧನೆಗಳನ್ನ ಯೋಗಾಭ್ಯಾಸ ತಪಸ್ಸ ಜಪತಪಾದಿಗಳನ್ನ ಹೋಮ ಹವನಾದಿಗಳನ್ನ ಮಾಡಿ ಪುಣ್ಯಮಯವಾದಂತ ಶರೀರವನ್ನ ಮಾಡಿಕೊಂಡ ಜೀವನ ಮುಕ್ತನಾಗತ್ತಿ ಅಂತ ಇಲ್ಲಿ ಮಹಾತ್ಮ ಪ್ರಜ್ವಲನು ಯಾರಿಗೂ ಏನು ಮಾಡಕ್ ಬರಂಗಿಲ್ಲ. 5 ವರ್ಷದ ಕೂಸ ಅಡವಿಗೆ ಹೋಗಿ ತಪಸ್ಸು ಮಾಡಿ ಪರಮಾತ್ಮನನ್ನು ಪಡ್ಕೊಂಡು ಜೀವನ ಮುಕ್ತನಾದ. ಹೆಂಗ ಮುಕ್ತನಾದಪ್ಪ ಅಂದ್ರೆ ಅವ ಭಗವಂತ ಅವಾಗ ಅಂದಪ್ಪ ಯಾರು ನೀವು ಬ್ಯಾಡಾಗಿದೆ. ಅವಾಗ ನೀ ಯಾರಿಗೂ ಬೇಡ, ಆಕಾಶದೊಳಗ ಉತ್ತರ ಧ್ರುವನಾಗಿ ಕುಂಡ್ರಂತೇಳಿ ಧ್ರುವನಾಗಿ ಕೊಟ್ಟು ಇಲ್ಲಿ ಉತ್ತರ ಧ್ರುವ ಕೊಂಡ ಚಿಕ್ಕಿ ಆಯ್ತು. ನೋಡು ನೀವು ಈಗ ಮಾಡದ್ ನಿಮಗ್ ಕಾಣಂಗಿಲ್ಲ. ಮಾಡ ಬೈಲಿದ್ದಾಗ ಥಂಡಿ ದಿವಸದಾಗ ನೋಡ್ರಿ ಆ ಚಿಕ್ಕಿ ಹೆಂಗ ಮೆಲ್ಸತೈತೆ ಅಂದ್ರೆ ಪಕ 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 ಮೆಚ್ಕೊಳ್ತೈತಿ. ಯಾರಂತ ಕೇಳಿದ್ರೆ ಉತ್ತರ ಧ್ರುವ. 5 ವರ್ಷದ ಹಸಳು ಕೂಸ ತಪಸ್ಸು ಮಾಡಿತು. ಅಲ್ಲಿ ಜೀವನ ಮುಕ್ತನಾಗಿ ಎಲ್ಲಿ ಕೊಟ್ಟ? ಉತ್ತರ ಧ್ರುವನಾಗಿ ಕೊಟ್ಟ. ಹಂಗ ಹಿಂಗ 5 ನುಡಿಗಳನ್ನು ಹೇಳ್ತಾರೆ. ಪ್ರತಿ ಒಂದು ನುಡಿ ಒಳಗೆ ಒಂದೊಂದು ವಿಚಾರ ತಗೊಂಡ್ರ ಅದು ನೀವು ಇವತ್ತೆಲ್ಲ ಪ್ರಯತ್ನ ಮಾಡಿ ನಾ ಭಾಗವತ ತಿಂಗಳು ಹೇಳಿದಂಗ ನೀವೆಲ್ಲ ಉಂಡಿ ಒಳಗೆ ಮಾಡ್ತೀರಿ, ಉಂಡಿನ ಕಟ್ಕೋತ್ ಕುಂದಿರ್ತೀರಿ. ಮತ್ತ ಅವನೋಟ ಸೇವನೆ ಮಾಡುದಂತ ಇವತ್ತೇನು ಬರುವಂಗಿಲ್ಲ. ನಾಳೆ ನಾಗಪ್ಪನ ಹಾಲು ಅಲ್ಲಿಂದ ತಗೊಳಕ್ ಬರ್ತತಿ. ಆದ್ರೂ ಇಷ್ಟು ಇದ್ರು ನೀವು ಎಂತ ಪುಣ್ಯ ಹೊತ್ತರು. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಎಂತ ಭಾವ ಇರಬೇಕು, ನಿಮ್ಮಲ್ಲಿ ಎಂತ ಪ್ರೇರಣೆ ಇರಬೇಕು. ಪರಮುನಿದರೆ ಗುರು ಕಾಯುವನಂತೆ, ಗುರುಮುನಿದರೆ ಅದ ಕಾಯಲಾರದು. ನೀವು ಅಂತ ಗುರುವಿನನ್ನ ಪರಮಾತ್ಮನ ಅವ ಕಾಯುವಂತ ಗುರು ಏನದಲ್ಲ ಅಂತ ಪವಿತ್ರವಾದ ಗುರು ಮಲ್ಲಿಕಾರ್ಜುನ ಮಾತಾಡ್ತಾರೆ. ಅವರಿಗೆ ಆಶೀರ್ವಾದ ಮಾಡಿದವರು ಎಂಥವ್ರಿದ್ದಾರೆ? ಶಂಕರಾನಂದ ಮಹಾಸ್ವಾಮಿಗಳು.
ಅವರು ಜೀವನದೊಳಗೆ ಭೂಮಿ ಮೇಲೆ ಅದಾರ ಅಂದ್ರು ಎಂತ ತ್ಯಾಗ ಇದ್ರು. ಹುಬ್ಬಳ್ಳಿಯಾಗ ದೊಡ್ಡ ಮಠ ಇತ್ತು, ದೊಡ್ಡ ಉತ್ಪನ್ನ ಇತ್ತು. ಆ ಉತ್ಪನ್ನ ಕಡೆನೂ ನೋಡ್ಲಿಲ್ಲ, ಆ ಉತ್ಪನ್ನ ಕಡೆನೂ ನೋಡಲಿಲ್ಲ. ಮತ್ತದನ್ನ ಕೈಯಾಗನೂ ಹಿಡಿಲಿಲ್ಲ. ಹಣ ಕೈಯಾಗ ಹಿಡಿಲಿಲ್ಲ. ನೀವು ಪ್ರತಿ ಊರು ಭಕ್ತರ ಚೆಕ್ ಮಾಡಿದ್ರೆ ನೀವು ಪ್ರತಿಯೊಬ್ಬರು ಅವ್ರನ್ನ ಪಾಲ್ಪೂಜೆಗೆ ಕರೆದ್ರ ಪಾಲ್ಪೂಜೆ ಹಿಂಗ ಕೂತು ಮಾಡಿಸ್ಕೊಂಡ ನಂತರ ಅವ್ರ ಪಾಲ್ಪೂಜೆ ಮುಗಿದ ಕೂಡಲೇ ನೀವೆಲ್ಲ ಭಕ್ತರು ಧನಧಾನ್ಯಗಳನ್ನ ಕೊಟ್ಟ ನಮಸ್ಕಾರ ಮಾಡಿದ್ರೆ ಅವು ಏನದಾವ ನೋಡ್ತಿದ್ದಿದ್ದಿಲ್ಲ. ಹಣ ನೀವು 100 ಲೀಟ್ರು, 1000 ಲೀಟ್ರು, 1,00,000 ಲೀಟ್ರು ಅವನ್ನ ನೋಡ್ತಿದ್ದಿದ್ದಿಲ್ಲ. ಎಂತ ತ್ಯಾಗ ಇರ್ಬೇಕು. ಇಂಥವ್ರು 100 ವರ್ಷ ಬಾಳಿ ಬದುಕಿ ಜೀವನ ಮುಕ್ತರೇ ಹಂಗದ. ಅಂಥವ್ರ ಆಶೀರ್ವಾದ ಮಾಡಿದಂಥ ಮಲ್ಲಿಕಾರ್ಜುನ ಸ್ವಾಮಿಗಳನ್ನು ಕೊಟ್ಟುವ. ನಾವು ತಿಳಿಲಾರ್ದ ಏನೇನೋ ತಿಳ್ಕೊಂಡ, ಏನೇನೋ ಅಂದ ಅವರನ್ನು ವ್ಯತ್ಯಾಸಕ್ಕೆ ಮಾಡಿದ್ರೆ ಅವರಲ್ಲಿ ನೀವು ಏನು ಮಾಡಿದ್ರು ಅವರಲ್ಲಿ ಕೆಟ್ಟ ಭಾವ ಬರಲಿಲ್ಲ. ನಿಮ್ಮನ್ನ ಬೇಕಾದ ಮಾಡಬೇಕಾಗಿತ್ತವ್ರು. ನೀವು ಯಾರು ಮಾಡಿರಲ್ಲ ಅವ್ರನ್ನ ಏನು ಬೇಕಾದ ಮಾಡಬೇಕಾಗಿತ್ತು. ಗುರುವಿನಲ್ಲಿ ಅಂತ ಭಾವ ಇರಂಗಿಲ್ಲ. ಗುರುವಿನ ಪದ್ಯ ಇವರು ಹೆಣ್ಮಕ್ಳೆಲ್ಲರೂ ಪ್ರೀತಿಯಿಂದ ಅದನ್ನು ಎಷ್ಟು ಚಂದ ಆಡಿದ್ರೆ ನೋಡಿದ್ರಿ. ಗುರು ಎಂತೆಂಥ ತ್ಯಾಗ ವೃತ್ತಿ. ಗುರು ಕಾಯುವನು ಹೆಂಗ ಕಾಯ್ತಾನೋ, ಏನೇನು ಮಾಡ್ತಾನೋ, ಏನೇನು ನಡೆಸ್ತಾನೋ ಅನ್ನುವಂಥ ಮಾತ ಎಷ್ಟು ಸುಂದರವಾಗಿ ಅದನ್ನು ಪದ್ಯ ಇವರು ಅಕ್ಕನ ಬಳಗದ ಶರಣಿಯರು ಎಷ್ಟು ಚಂದ ಹಾಡ್ತಾರೋ ನೋಡ್ಬೇಕು. ಅದನ್ನು ಒಂದ ನೀವು ಪದ್ಯ ಕೇಳಿದ್ರೆ ನಾವಿವೆಲ್ಲರೂ ಎಷ್ಟು ಪ್ರವಚನ ಮಾಡಿದ್ರು ಆ ಪದ್ಯದೊಳಗಿಂದ ಒಂದು ಕೂದಲ ಮನೆಯಷ್ಟು ಆಗಂಗಿಲ್ಲ. ಅಂಥ ತ್ಯಾಗ ವೃತ್ತಿ ಗುರು. ನಂಬಿದವ್ರಿಗೇನು ಕೊಡ್ತಾನೋ, ಅವಾಗ ವಿರೋಧ ಆದರೂ ಅವ್ರಿಗೇನು ವ್ಯತ್ಯಾಸ ಮಾಡೋದಿಲ್ಲ. ಎಂಥ ಕಾಪಾಡ್ತಾನೋ ಅನ್ನೋ ಮಾತನ್ನು ಎಷ್ಟು ಸುಂದರವಾಗಿ ಅದಕ್ಕೆ ಹೇಳ್ತಾರೋ, ಯಾರೇನು ಮಾಡುವರು ಯಾರಿಂದರೇನವರು ಪೂರ್ವ ಜನ್ಮದ ಕರ್ಮ ವಿಧಿಬೆನ್ನ ಬಿಡದು. ಪಾಪಿ ದುಶ್ಯಾಸನನು ದ್ರೌಪದಿಯ ಸೀರೆಯ ಸೆಳೆದು ಕೋಪಗೆ ಮಾನವ ಭಂಗವ ಮಾಡಲು. ಪಾಂಡವರ ಕಾಲದೊಳಗೆ ದ್ರೌಪದಿಗೆ 5 ಮಂದಿ ಗಂಡ್ರ, 5 ಮಂದಿ ಗಂಡ್ರು ದ್ರೌಪದಿಗೆ. ಅದಕ್ಕೆ ಕಾಲಕ್ಕನುಸಾರವಾಗಿ ಆ ಕಾಲದೊಳಗೆ ಅಂತ ಅದೊಂದು ಪ್ರಸಂಗ ಬಂದು 5 ಮಂದಿ ಕೂಡಿ ಲಗ್ನ ಆದರು. ಎಂಥ ಶೌರ್ಯವಾನ್ರಂದ್ರಿ ನೀವು. 5 ಮಂದಿ ಪಾಂಡವರು ಅಕ್ಷೋಣಿಗಟ್ಲೆ ಸೈನ್ಯ ಇದ್ರೆ ಸೈನ್ಯವನ್ನ ನಾಶ 5 ಮಂದಿ ಕೂಡಿ ನಾಶ ಮಾಡಿದ್ರು. ಅಂತ ಮಹಾನ್ ಶಕ್ತಿ ಉಳ್ಳವರು. ಹೆಂಡತಿಯ ಸೀರೆಯನ್ನ ದ್ರೌಪದಿಯ ಸೀರೆಯನ್ನು ಸೆಳೆಲಾಕ ಸಭಾರಂಗದಾಗ ತಂದು ಎಳೆದು ಒರೆದರು ದ್ರೌಪದಿಯನ್ನು. ಹೆಣ್ಮಕ್ಕಳನ್ನ ದಿಗಂಬರ ಮಾಡ್ಬೇಕಂತ ಎಂತ ಕೆಟ್ಟ ದುರ್ಯೋಧನಲ್ಲಿ ಭಾವ ಬಂತು. ಬಂದ್ರೆ ಯಾರು ಕಾಯೋದಿಲ್ಲ. ಭೂಪರೈವರಿದ್ದು ಏನು ಮಾಡಿದರು? 5 ಮಂದಿ ಗಂಡರಿಗೂ ಏನು ಮಾತಾಡಕ್ ಬಂದಿಲ್ಲ. 5 ಮಂದಿ ಗಂಡರ ಕೂತಾರ ಹಿಂಗ ಮಹಾತ್ಮರು. ಭೀಮ, ನಕುಲ, ಸಹದೇವ, ಧರ್ಮರಾಜ, ಅರ್ಜುನ ಎಂತಿಂತ ಅಕ್ಷೋಣಿವಾದ ಸೈನ್ಯ ನಾಶ ಮಾಡೋ ತಾಕತ್ತಿದ್ದವಾಗ ಒಂದು ಹೆಂಡತಿನ ಕಾಯಕ್ ಆಗುದಿಲ್ಲ.
ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಎಲ್ಲಿದ್ರು ನೀವು ತರ ಯಾರಿಗೂ ಏನು ಮಾಡಕ್ ಬಂದು ಭೂಮಿ ಮೇಲೆ ಬಂದ ಮೇಲೆ ಯಾರು ಏನ ಹೆಂಗಿರ್ಬೇಕು ಎದರೊಳಗಿರ್ಬೇಕು ಅನ್ನೋದು ಇಲ್ಲಿ ಬಹಳ ದುಃಖಮಯವಾದ ಜೀವನಕ್ಕೆ ಅದಕ್ಕೆ ಕಾಯಂ ಒಬ್ಬ ದೇವರದ ಗುರು ಕಾಯ್ತಾರೆ, ಮಹಾತ್ಮ ಕಾಯ್ತಾರೆ. ಅಲ್ಲಿ ದ್ರೌಪದಿಯ ಸೀರೆ ಸೆಳ್ಯಾಗ ಎಂತಿಂತ ಮಾತುರಿದ್ರಂದ್ರಿ. ದ್ರೋಣಾಚಾರಿ, ಕೃಪಾಚಾರಿ, ಇವರೈದು ಮಂದಿ ಪಾಂಡವರು, ಮಾನ್ ಋಷಿಗಳೆಲ್ಲ ಕೂಡಿದ್ರು. ದ್ರೌಪದಿಯನ್ನ ಎಳೆದು ತಂದ ಸೀರೆ ಜಗಾಕತ್ತಿದ ಪಾಪಿ ದುಶ್ಯಾಸನನು ದ್ರೌಪದಿಯ ಸೀರೆಯ ಸೆಳೆಯುವಾಗ ಎಲ್ಲಿದ್ದರೆ ಭೂಪರಿದ್ದವರು, ಭೂಪರದರ ಗಂಡ್ರ ಎಲ್ಲಿದ್ದರಿಪ್ಪ ಹೇಳಾಕತ್ತಿದ್ರು. ಆಕೆ ದ್ರೌಪದಿ ಅಂದ್ಲೆ, ನೀವೆಲ್ಲರೂ ಏನದಿರಿ ಅನ್ಲಕ್ಕೆ ದ್ರೌಪದಿ ಕೇಳ್ತಾಳ. ಗಂಡನ ಇವತ್ತಿನ ಕೇಳ್ತಾಳ, ಭೂಪರೈವರಿದ್ದು ಏನು ಮಾಡಿದಿರಿ? ಮಹಾತ್ಮನ ಕೇಳ್ತಾರು, ನೀವು ಮಹಾತ್ಮರು ಏನು ಮಾಡಾಕತ್ತೀರಿ? ನನ್ನ ಬತ್ತಲೆ ಮಾಡಾಕ ನಿಂತಾಗ ನಿಮಗ ಒಬ್ಬರಿಗೆ ಕಾಯೋ ಶಕ್ತಿ ಇಲ್ಲ ಅಂತ ಕೇಳಿ. ಎಂತ ಆಶ್ಚರ್ಯ ಮಾತು. ಹಿಂಗೇನು ಕೂತಾರಲ್ಲ, ಎಷ್ಟೋ ಸಭಾರಂಗದಾಗ ಕೂಡ್ಯಾರು, ಆತಳು ಕರೆದು ಎಲ್ಲರಿಗೂ ಬೇಡ್ಕೊಂಡು ಯಾರೇನು ಮಾಡುವರು, ಯಾರಿಂದ ಏನವರು, ಪೂರ್ವ ಜನ್ಮದ ಕರ್ಮ ವಿಧಿಬೆನ್ನ ಬಿಡದು. ದ್ರೌಪದಿಯ ಸೀರೆಯ ಸೆಳೆಗ ವಿಧಿಬೆನ್ನ ಬಿಡದು. ಆವಾಗ ಸೀರೆಯನ್ನ ಗಟ್ಟಿಯಂಗ ಹಿಡ್ಕೊಂಡ್ಲು, ನಿರಿಗೆಯನ್ನು ಹಿಡಿದ್ಲು. ಸೀರೆ ನಿರಿಗಿ ಗಟ್ಟಿಯಂಗ ಹಿಡಿದ್ಲು. ಹಿಡಿದ್ರು ಅವ ಕೇಳವಲ್ಲ, ದುಶ್ಯಾಸನ ಜಗ್ಗ ಕತ್ತಿದ. ಪಾಪ ಎಲ್ಲಿವರೆಗೆ ಗಟ್ಟಿ ಹಿಡಿದಳು ಅವ ಬಿಡಲಿಲ್ಲ. ಹಂಗ ಸೀರೆ ಜಗ್ಗಾಕ ಹತ್ತಿದ. ಪಾಪ ದಿಗಂಬರ ಸ್ವರೂಪಕ್ಕೆ ಬಂದ್ಲು.